ಕೆಲವೇ ಕ್ಷಣಗಳಲ್ಲಿ ಈ ಸ್ಥಳಕ್ಕೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಣಬ್ ಮೊಹಂತಿ ಸದ್ಯ SITಯ ಮುಖ್ಯಸ್ಥರು. ಸೊ ಮಂಗಳೂರಿನಲ್ಲಿದ್ದಾರೆ, ಮಂಗಳೂರಿನಿಂದ ಹೊರಟಿದ್ದಾರೆ ಪ್ರಣಬ್ ಮೊಹಂತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಅವರು ಕೇಂದ್ರ ಸೇವೆಗೆ ನಿಯೋಜನೆ ಆಗಿಬಿಟ್ಟಿದ್ದಾರೆ. 32 ಜನರ ಪಟ್ಟಿಯಲ್ಲಿ ಅವರ ಹೆಸರಿದೆ. ಮತ್ತೊಂದು ಇದೇನೇ ಪುಕಾರ್ ಇದ್ರೂ ಕೂಡ ಅಥವಾ ವಾಸ್ತವ ಅದು ಹೆಸರಿರುವಂಥದ್ದು, ಬಟ್ ಅವ್ರು ಹೋಗ್ತಾರೋ ಇಲ್ವೋ ಅನ್ನುವಂಥದ್ದು ಅದರಲ್ಲಿ ಭಾಳ ಪುಕಾರಿದೆ. ಬಟ್ ಅವರಂತೂ ನಿನ್ನೆಯಿಂದ ಭಾಳ ಆಕ್ಟಿವ್ ಆಗಿದ್ದಾರೆ. ನಿನ್ನೆನೂ ಕೂಡ ಈ ಘಟನಾ ಸ್ಥಳಕ್ಕೆ ಬಂದಿದ್ರು. ಇದು ಇನ್ನೂ ಭಾಳ ದೊಡ್ಡ ಪ್ರೊಸೀಜರ್, ಈಗಲೇ ಇದರಲ್ಲಿ ಹೇಳೋಕ್ಕೆ ಏನೂ ಬರಲ್ಲ ಅನ್ನುವಂಥದ್ದನ್ನು ನಿನ್ನೆ ಹೇಳಿದರು. ಇವತ್ತು ಇದು ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಅಂತ ಅಂದರೆ ಮೂಳೆಗಳು ಪತ್ತೆ ಆಗಿರುವಂಥದ್ದು. ಮೂಳೆಗಳು ಒಂದು ನಿಮ್ಮ ಮನಸ್ಸಿನಲ್ಲಿರಲಿ, ಮೂಳೆಗಳು ಪತ್ತೆ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ತನಕ ಕೇಳ್ಬರ್ತಾ ಇರುವಂಥದ್ದು ಪುಕಾರ್ ಏನಿದೆಯಲ್ಲ, ಸಾವಿರಾರು ಮಂದಿನ ಕೊಂದುಬಿಟ್ಟಿದ್ದಾರೆ, ಮತ್ತೊಂದು ಅದು ಪ್ರೂವ್ ಆಯಿತೋ ಮತ್ತೊಂದು ಅಲ್ಲ, ಇದು ಯಾವ ಕಾರಣಕ್ಕೂ ಅಲ್ಲ ಅದು. ಬಟ್ ಏನು ಅಂತಾರೆ, ಆ ವ್ಯಕ್ತಿ ಹೆಣ ಹೂಳುವಂಥ ಕೆಲಸದಲ್ಲಿದ್ದ ಅನ್ನುವಂಥದ್ದು ಇವತ್ತು ಪ್ರೂವ್ ಆದಂಗೆ ಆಗಿದೆ. ಅಥವಾ ಆತನಿಗೆ ಗೊತ್ತಿತ್ತು ಎಲ್ಲೆಲ್ಲಿ ಬಾಡಿ ಹೋಗ್ದಿದ್ದಾರೆ ಅಂತ. ಆದರೆ ಆ ಬಾಡಿಗಳು ಯಾವುದು, ಸೂಸೈಡ್ ಬಾಡಿನೋ, ಅಲ್ಲಾಗಿರುವಂಥ ಇನ್ನಿತರ ಈ ವಯೋಸಹಜ ಕಾಯಿಲೆಯಿಂದ ಆದಂಥ ಸಾವುಗಳ ಬಾಡಿನೋ, ಅಥವಾ ಇವರು ಹೊಡೆದು ಕೊಂದಾಕಿರುವಂಥ ಬಾಡಿನೋ, ಅಲ್ಲೇನಾದರೂ ಯಾರೋ ಕೆಲವ್ರ ವಿರುದ್ಧ ಎಲ್ಲ ಆರೋಪ ಮಾಡ್ತಿದ್ದಾರಲ್ಲ, ಅದು ಇನ್ನು ಯಾವುದು, ಅದೆಲ್ಲ ಭಾಳ ತನಿಖೆ ಆಗಬೇಕಿದೆ. ಅದು ವರ್ಷಗಟ್ಟಲೆ ಹಿಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಆ ವ್ಯಕ್ತಿ ಆ ಸ್ಪಾಟ್ನಲ್ಲಿದ್ದ ಅವತ್ತು ಅಥವಾ ಹೆಣ ಹುಗಿಯುವಂಥ ಸಂದರ್ಭದಲ್ಲಿ ಅನ್ನೋದು ಒಂದು ಖಚಿತತೆ ಆಗಿದೆ. ಪ್ರಣಬ್ ಮೊಹಂತಿ ಕೂಡ ಬರೋರಿದ್ದಾರೆ.